ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ಸುಪ್ರೀತಾ. ವೆಲ್ಕಮ್ ಟು ದಾತ್ರಿ ಡ್ರೀಮ್. ನಮ್ಮ ಜಾತಕದಲ್ಲಿ ಲಗ್ನಾಧಿಪತಿ ಯಾವ ಭಾವದಲ್ಲಿ ಹೋಗಿ ಸ್ಥಿತನಿದ್ದಾನೆ, ಆಗ ಏನು ರಿಸಲ್ಟ್ ಇರುತ್ತೆ, ಅದರಲ್ಲಿ ಎಪಿಸೋಡ್ 38ಅಲ್ಲಿ ಲಗ್ನಾಧಿಪತಿ ಲಗ್ನ ಭಾವದಲ್ಲೇ ಇದ್ದರೆ ಯಾವ ರಿಸಲ್ಟ್ ಇರುತ್ತೆ ಅನ್ನೋದನ್ನು ತಿಳಿದುಕೊಂಡಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ 2ನೇ ಮನೆಯಲ್ಲಿ ಇದ್ದಾಗ ಲಗ್ನಾಧಿಪತಿ ಸೆಕೆಂಡ್ ಹೌಸಲ್ಲಿ ಇದ್ದಾಗ ಯಾವ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾನೆ ಅಂತ ನೋಡುವ. ಅದಕ್ಕಿಂತ ಮುಂಚೆ ನನಗೆ ತುಂಬ ಜನ ಕೇಳ್ತಾ ಇದ್ರಿ, ನಮಗೂ ಆಸ್ಟ್ರಾಲಜಿ ಕಲೀಲಿಕ್ಕೆ ಆಸಕ್ತಿ ಇದೆ, ಹೇಗೆ ಕಲಿಯುವುದು, ಯಾವುದಾದ್ರೂ ಕ್ಲಾಸ್ ಇದ್ದರೆ ಹೇಳಿ, ಬುಕ್ ಹೇಳಿ ಅಂತ ಕೇಳ್ತಾ ಇದ್ರಿ. ಈಗ ನಾಡಿದ್ದು ಮೇ 15ರಿಂದ ಹೊಸ ಬ್ಯಾಚಿಗೆ ಆಸ್ಟ್ರಾಲಜಿ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದೆ. ಟ್ರೈನರ್ ವಿಜಯರಾಜ್ ಸರ್ ಅಂತ ತುಂಬ ಬ್ಯಾಚಿಗೆ ಆಸ್ಟ್ರಾಲಜಿ ಕ್ಲಾಸ್ ಮಾಡಿದ್ದಾರೆ. ಅವರು ಆನ್ಲೈನ್ ಕ್ಲಾಸ್ ಇರುತ್ತೆ, ರೆಕಾರ್ಡಿಂಗ್ ಕೊಡ್ತಾರೆ, ಬುಕ್ ಕೂಡ ಕಳಿಸಿಕೊಡ್ತಾರೆ, ತುಂಬ ಚೆನ್ನಾಗಿ ಹೇಳಿಕೊಡ್ತಾರೆ. ನೀವು ಕೂಡ ಪ್ರೆಡಿಕ್ಷನ್ ಮಾಡ್ಬೋದು ಅವ್ರ ಹತ್ರ ಆಸ್ಟ್ರಾಲಜಿ ಕಲಿತ್ರೆ. ಇಲ್ಲಿ ನಂಬರ್ ಇದೆ ಅಲ್ವಾ, ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮಗೆ ಆಸ್ಟ್ರಾಲಜಿ ಕಲೀಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ. ನಾನು ಸಹ ಲಾಸ್ಟ್ ಬ್ಯಾಚ್ ಅಟೆಂಡ್ ಆಗಿದೆ, ನೀವು ಕೂಡ ಜಾಯ್ನ್ ಆಗಿ. ಓಕೆ, ಈಗ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡುವ. ಮೊದಲಿಗೆ ಲಗ್ನ ಅಂದರೆ ಏನು? ಲಗ್ನ ಅಂದರೆ ನಮ್ಮ ಟೋಟಲ್ ಲೈಫ್ ಫೋರ್ಸ್, ಅಂದರೆ ನಮ್ಮ ಜೀವನ ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ. ಲಗ್ನದಿಂದಲೇ ನೋಡಬೇಕು, ಏನು ನೋಡೋದಿದ್ರು ಲಗ್ನ ಅಂದರೆ ಅಷ್ಟು ಇಂಪಾರ್ಟೆನ್ಸ್ ಇದೆ. ಸೊ ನಮ್ಮ ಆ್ಯಂಬಿಷನ್ಸ್ ಏನಿರುತ್ತೆ ಇದಕ್ಕೆಲ್ಲ ಲಗ್ನ ರಿಫ್ಲೆಕ್ಟ್ ಮಾಡ್ತಾ ಇರುತ್ತೆ. ಅಂದರೆ ನಮ್ಮ ಲೈಫ್ ಫೋರ್ಸ್ ಎಲ್ಲಿದೆ, ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದಾಗ ಏನಾಗುತ್ತೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಆಗ ನಾವು ನಮ್ಮ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡ್ತೀವಿ, ನಮ್ಮ ವ್ಯಕ್ತಿತ್ವ ಪರ್ಸ್ನಾಲಿಟಿ ಮೇಲೆ ತುಂಬ ಇಂಟ್ರೆಸ್ಟ್ ಇರುತ್ತೆ, ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಬೇಕು ಅಂತ ಆಸೆ ಇರುತ್ತೆ. ಈಗ ಲಗ್ನಾಧಿಪತಿ 2ನೇ ಮನೆಯಲ್ಲಿ ಇದ್ದಾಗ ಏನಾಗುತ್ತೆ, ಲಗ್ನ ಅನ್ನೋದು ಟೋಟಲ್ ಆಗಿ ನಮ್ಮ ಲೈಫ್ ಆಂಬಿಷನ್ಸ್, ನಮ್ಮ ಹೋಲ್ ಲೈಫ್ ಫೋರ್ಸ್, ನಮ್ಮ ಬಾಡಿ, ನಮ್ಮ ಪರ್ಸ್ನಾಲಿಟಿನ ಇಂಡಿಕೇಟ್ ಮಾಡುತ್ತೆ. ಈಗ 2ನೇ ಮನೆ ಸೆಕೆಂಡ್ ಹೌಸ್ ಅನ್ನೋದು ಕುಟುಂಬ ಸ್ಥಾನ. ಹಾಗೆ ನಮ್ಮ ಜೀವಿತದಲ್ಲಿ ನಾವು ಸಂಗ್ರಹಿಸುವ ಅಸೆಟ್ಸ್, ಅದು ಹಣ ಆಗಿರಬಹುದು, ಅಕ್ಯುಮುಲೇಟೆಡ್ ಯಾವುದು ಕೂಡ ಆಗಿರಬಹುದು, ಆಸ್ತಿ ಆಗಿರಬಹುದು, ಹಣ ಆಗಿರಬಹುದು, ಅದಕ್ಕೆ ಧನಸ್ಥಾನ ಅಂತಾರೆ, ಧನಭಾವ ಅಂತಾರೆ. ಮತ್ತೆ ಸೆಕೆಂಡ್ ಹೌಸ್ ಅನ್ನೋದು ನಮ್ಮ ಈಟಿಂಗ್ ಹ್ಯಾಬಿಟ್ಸ್, ಹಾಗೆ ವಾಣಿ ಸ್ಥಾನ ಕೂಡ, ನಾವು ಯಾವ ರೀತಿ ಮಾತಾಡ್ತೀವಿ ಅದನ್ನು ಇಂಡಿಕೇಟ್ ಮಾಡುತ್ತೆ. ಯಾವಾಗಲೂ ಲಗ್ನಾಧಿಪತಿ ಇನ್ ಸೆಕೆಂಡ್ ಹೌಸು ದ್ವಿತೀಯದಲ್ಲಿ ಬಂದಾಗ ಅದರ ಅರ್ಥ ಏನಂದರೆ, ನಮ್ಮ ಲೈಫ್ ಆಂಬಿಷನ್ ಅನ್ನೋದು ಫ್ಯಾಮಿಲಿಯವರನ್ನು, ಕುಟುಂಬದವರನ್ನು ಜಾಗ್ರತೆಯಾಗಿ ನೋಡಿಕೊಳ್ಳುವುದು ಅಥವಾ ಕುಟುಂಬದ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಳ್ಳುವಂಥದ್ದು. ಮತ್ತು ಹೇಗಾದರೂ ಹಣ ಮಾಡಬೇಕು, ಲೈಫಲ್ಲಿ ಹಣ ಸಂಗ್ರಹಣೆ ಮಾಡಬೇಕು, ಅಸೆಟ್ ಮಾಡಬೇಕು, ಫ್ಯಾಮಿಲಿನ ಯಾವ ರೀತಿ ಇಷ್ಟಪಡ್ತಾರೋ ಅದೇ ರೀತಿ ಅವರಿಗೆ ಲೈಫಲ್ಲಿ ಆಸ್ತಿ ಪಾಸ್ತಿ ಸಂಪಾದನೆ ಮಾಡಬೇಕು, ದೊಡ್ಡ ಹಣವಂತನಾಗಬೇಕು, ಈ ಥರದ ಲೈಫ್ ಆಂಬಿಷನ್ಸ್ ಇರುತ್ತೆ. ಯಾವಾಗಲೂ ಅಷ್ಟೇ ಲಗ್ನಾಧಿಪತಿ ಎಲ್ಲಿರ್ತಾನೋ ಆ ಸ್ಥಾನವನ್ನು ಸ್ಟ್ರಾಂಗ್ ಮಾಡ್ತಾನೆ. ಅವರ ಲೈಫ್ ಫೋರ್ಸ್ ಅನ್ನೋದು ಸೆಕೆಂಡ್ ಹೌಸ್ ಆಟ್ರಿಬ್ಯೂಟ್ಸ್ ಮೇಲಿರುತ್ತೆ. ಹಾಗೆ ಇವರು ತಮ್ಮ ಮಾತಿನಿಂದ ಜನರನ್ನು ಇಂಟ್ರ್ಯಾಕ್ಟ್ ಮಾಡೋದಿರ್ಬೋದು, ಇಲ್ಲಿ ಕಮ್ಯುನಿಕೇಷನ್ ಯೂಸ್ ಮಾಡಿ ಹಣ ಸಂಪಾದನೆ ಮಾಡುವಂಥ ಪ್ರೊಫೆಷನಲ್ಲಿ ಇರ್ಬೋದು, ಹಾಗೆ ಫುಡ್ಡಲ್ಲಿ ತುಂಬ ಇಂಟ್ರೆಸ್ಟ್ ಇರುವಂಥದ್ದು, ತಿಂಡಿ ತಿನಿಸುಗಳಲ್ಲಿ ಆಸಕ್ತಿ ಇರುತ್ತೆ. ಕೆಲವೊಮ್ಮೆ ಆಸಕ್ತಿ ಇಲ್ಲದೇನೂ ಹೋಗ್ಬೋದು, ಎರಡೂ ಕೂಡ ಆಗ್ಬೋದು. ಯಾಕಂದರೆ ಲಗ್ನಾಧಿಪತಿಯ ಬಲ ಮತ್ತು 2ನೇ ಮನೆಯ ಅಧಿಪತಿಯ ಬಲ ಡಿಪೆಂಡ್ ಆಗುತ್ತೆ. ಒಂದು ವೇಳೆ ಶುಕ್ರ ಲಗ್ನಾಧಿಪತಿಯಾಗಿ 2ನೇ ಮನೆಯಲ್ಲಿ ಇದ್ದಾಗ ದೇ ಎಂಜಾಯ್, ಫುಡ್ನ ತುಂಬ ಎಂಜಾಯ್ ಮಾಡ್ತಾರೆ. ಅದೇ ಶನಿಗ್ರಹ ಲಗ್ನಾಧಿಪತಿಯಾಗಿ 2ನೇ ಮನೆಯಲ್ಲಿ ಇದ್ದಾಗ ಅಗೈನ್ ರಿಸ್ಟ್ರಿಕ್ಟೆಡ್, ಎಲ್ಲ ಇಷ್ಟ ಆಗಲ್ಲ. ಹಾಗೆಯೇ ಧನ ಸಂಪಾದನೆ ವಿಚಾರದಲ್ಲಿ ಕಷ್ಟಪಟ್ಟು ಸಂಪಾದನೆ ಮಾಡ್ತಾರೆ. ಈ ಥರ ಸೆಕೆಂಡ್ ಹೌಸಲ್ಲಿ ಇರುವ ಲಗ್ನಾಧಿಪತಿ ಯಾರು ಅನ್ನೋದರ ಮೇಲೆ ಸೆಕೆಂಡ್ ಹೌಸ್ನ ಪ್ರಾಮುಖ್ಯತೆ ವೇರಿ ಆಗುತ್ತೆ. ಆದರೆ ಹೇಗೆ ಇದ್ದರೂ ಕೂಡ ಸೆಕೆಂಡ್ ಹೌಸಿಗೆ ಸಂಬಂಧಿಸಿದಂತಹ ವಿಷಯಗಳ ಮೇಲೆ ನಮ್ಮ ಜೀವನದಲ್ಲಿ ಒಂದು ಇಂಪಾರ್ಟೆಂಟ್ ಪ್ಲೇಸ್ ಇರುತ್ತೆ ಅಂತ ಅರ್ಥ. ಹಾಗಾಗಿ ಲಗ್ನಾಧಿಪತಿ ಸೆಕೆಂಡ್ ಹೌಸಲ್ಲಿ ಇದ್ದಾಗ ಮನಿ ಮೇಲೆ, ಅಸೆಟ್ ಸಂಪಾದನೆ ಮಾಡೋದ್ರ ಮೇಲೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಹಾಗೆ ತಾತ ಮುತ್ತಾತರಿಂದ, ಆನ್ಸಿಸ್ಟರಿಂದ ಆಸ್ತಿ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಡೆಫಿನೆಟ್ ಆಗಿ ಫ್ಯಾಮಿಲಿ ಅಸೆಟ್ನ ಎಂಜಾಯ್ ಮಾಡ್ತಾರೆ, ಅದೇನು ಕೂಡ ಆಗ್ಬೋದು, ಲ್ಯಾಂಡ್ ಆಗ್ಬೋದು, ಪ್ರಾಪರ್ಟಿ ಕೂಡ ಆಗ್ಬೋದು. ಬಟ್ ಎನಿವೇ ಪ್ರಾಪರ್ಟಿನ ಸಂಪಾದನೆ ಮಾಡುವಂಥದ್ದು ಇವರ ಲೈಫಲ್ಲಿ ಮೇಜರ್ ಇಂಟೆನ್ಷನ್ ಇರುತ್ತೆ. ಹಾಗೆ ಫ್ಯಾಮಿಲಿ ಮೇಲೆ ತುಂಬ ಕೇರ್ ಇರುತ್ತೆ. ಇದು ಲಗ್ನಾಧಿಪತಿ 2ನೇ ಮನೆಯಲ್ಲಿ ಬಂದಾಗ. ಈಗ ಲಗ್ನಾಧಿಪತಿ ಸೆಕೆಂಡ್ ಹೌಸಲ್ಲಿ ಇದ್ದಾಗ ಇಟ್ ಆಸ್ಪೆಕ್ಟ್ಸ್ 8th ಹೌಸ್. ಸೆಕೆಂಡ್ ಹೌಸಲ್ಲಿ ಇರುವ ಯಾವುದೇ ಗ್ರಹ ತನ್ನ 7ನೇಯ ದೃಷ್ಟಿಯಿಂದ 8ನೇ ಮನೆ ನೋಡುತ್ತೆ. 8th ಹೌಸ್ ಇಸ್ ಸೀಕ್ರೆಟ್ಸ್. ಯೂಶ್ವಲಿ ಇವರ ಫ್ಯಾಮಿಲಿ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸಲ್ಲ. ಯಾಕಂದರೆ 8th ಹೌಸ್ ಆಫ್ ಸೀಕ್ರೆಸಿ ಅನ್ನೋದು ಕಂಟ್ರೋಲ್ ಮಾಡ್ತಾ ಇರುತ್ತೆ. ಯಾವ ಗ್ರಹ ಆದರೂ ಸರಿ 2ನೇ ಮನೆಯಿಂದ ತನ್ನ 7ನೇಯ ದೃಷ್ಟಿಯಿಂದ ಅಷ್ಟಮವನ್ನು ನೋಡುವುದರಿಂದ ಡೆಫಿನೆಟ್ ಆಗಿ ಇವರು ತಮ್ಮ ಫ್ಯಾಮಿಲಿಗೆ ಸಂಬಂಧಿಸಿದಂಥ ಸೀಕ್ರೆಟ್ಸ್ನ ರಿವೀಲ್ ಮಾಡಲಿಕ್ಕೆ ಇಷ್ಟಪಡಲ್ಲ. ಹಾಗೆ 8th ಹೌಸ್ ಅನ್ನೋದು ಅತ್ತೆ ಮನೆಯ ಆಸ್ತಿ ಪಾಸ್ತಿ. ಹಾಗಾಗಿ ಅತ್ತೆ ಮನೆಯ ಆಸ್ತಿ ಪಾಸ್ತಿ ಇವರಿಗೆ ಬರುವಂಥ ಅವಕಾಶ ಇರುತ್ತೆ. ಇನ್ನೂ ಹೇಳಬೇಕಂದ್ರೆ ಲಗ್ನಾಧಿಪತಿ 2ನೇ ಮನೆ, ಯೂಶ್ವಲಿ 7th ಹೌಸ್ ಅನ್ನೋದು ಸ್ಪೌಸ್ ಅಲ್ವಾ.
ಎರಡನೇ ಮನೆ ಅನ್ನೋದು ಕುಟುಂಬ ಸ್ಥಾನ, ಫ್ಯಾಮಿಲಿ. ಸೊ 8th ಹೌಸ್ ಅನ್ನುವುದು ಸ್ಪೌಸ್ ಫ್ಯಾಮಿಲಿ ಆಗುತ್ತೆ. ಹಾಗಾಗಿ ಸ್ಪೌಸ್ ಫ್ಯಾಮಿಲಿಗೆ ಸಂಬಂಧಿಸಿದ ಕುಟುಂಬ ವ್ಯವಹಾರದಲ್ಲಿ ಇವರಿಗೆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳುವಂಥ ಅವಕಾಶ ಇರುತ್ತೆ. ಅದು ಯಾಕಂದರೆ ಲಗ್ನಾಧಿಪತಿ ಎರಡನೇ ಮನೆಯಿಂದ ನೋಡ್ತಾ ಇದ್ದಾನೆ, ಇವರು ಅಲ್ಲೂ ಕೂಡ ಆ್ಯಕ್ಟಿವ್ ಪಾರ್ಟ್ ಪ್ಲೇ ಮಾಡುವ ಚಾನ್ಸಸ್ ಇರುತ್ತೆ. ಹಾಗೆ ಅತ್ತೆ ಫ್ಯಾಮಿಲಿಯಿಂದ ಅಸೆಟ್ಸ್ ಬರುವಂಥ ಅವಕಾಶ ಇರುತ್ತೆ. ಹಾಗೆ ಇನ್ನೊಂದು, ಇವರು ಒಳ್ಳೆ ಕಮ್ಯುನಿಕೇಟರ್ ಕೂಡ ಆಗ್ಬೋದು ಸ್ಪೌಸ್ ಫ್ಯಾಮಿಲಿಯಲ್ಲೂ ಕೂಡ. ಕೆಲವೊಬ್ಬರು ಇವರ ಫ್ಯಾಮಿಲಿಯಲ್ಲಿ ಯಾವ ಥರ ರಿಲೇಷನ್ಶಿಪ್ ಇಟ್ಕೊಂಡಿರ್ತಾರೆ ಅದೇ ಥರ ಅತ್ತೆ ಫ್ಯಾಮಿಲಿಯಲ್ಲೂ ಕೂಡ ಒಳ್ಳೆ ರಿಲೇಷನ್ಶಿಪ್ ಇಟ್ಕೊಂಡಿರ್ತಾರೆ. ಆ ಥರ ಇರಲಿಕ್ಕೆ ಅವಕಾಶ ಜಾಸ್ತಿ ಇರುತ್ತೆ. ಇದು ದೃಷ್ಟಿಯ ಬಗ್ಗೆ. ಎರಡನೇ ಮನೆಯಲ್ಲಿರುವಂತಹ ಪ್ಲಾನೆಟ್ ಅಷ್ಟಮವನ್ನು ನೋಡಿದಾಗ ಆಗುವಂಥ ಇಫೆಕ್ಟ್ಸ್ ಅಂತ ಹೇಳ್ಬೋದು. ಈಗ ಲಗ್ನಾಧಿಪತಿ ಬಂದು ಎರಡನೇ ಮನೆಯಲ್ಲಿದ್ದಾನೆ, ಓಕೆ. ಆದರೆ ಆ ಎರಡನೆಯ ಮನೆಯ ಅಧಿಪತಿ ಧನಾಧಿಪತಿ ಎಲ್ಲಿದ್ದಾನೆ? ಧನಾಧಿಪತಿ ಹೋಗಿ 6, 8, 12ರಲ್ಲಿ ಕೂತಿದ್ರೆ ಫಲಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಹಣ ಕೂಡಿಸ್ಲಿಕ್ಕೆ ಆಗದೆ ಇರ್ಬೋದು, ಕುಟುಂಬದವರ ಜೊತೆ ಇರಲಿಕ್ಕೆ ಇಷ್ಟ ಇಲ್ಲದೆ ಇರ್ಬೋದು, ರಿಲೇಷನ್ಶಿಪ್ ಸರಿ ಇಲ್ಲದೆ ಇರ್ಬೋದು, ಇನ್ನು ವಾಣಿ ನೀವು ಮಾತಾಡಿದೆಲ್ಲ ತಪ್ಪಾಗಿ ಕಾಣ್ಬೋದು. ಈ ಥರ ರಿಸಲ್ಟಲ್ಲಿ ವ್ಯತ್ಯಾಸ ಆಗುತ್ತೆ. ಹಾಗೆ ಅಶುಭ ಗ್ರಹಗಳ ದೃಷ್ಟಿಯಿಂದ ಕೂಡ ಫಲಗಳು ವೇರಿ ಆಗಬಹುದು. ಸೊ ಇದಿಷ್ಟು ಲಗ್ನಾಧಿಪತಿ ಎರಡನೇ ಮನೆಯಲ್ಲಿ ಇದ್ದಾಗ ಯಾವ ರೀತಿಯ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು. ಕಮ್ಮಿಂಗ್ ಡೇಸಲ್ಲಿ ಒಂದೊಂದಾಗಿ ಎಲ್ಲ ತಿಳಿದುಕೊಳ್ಳುವ. ಇದು ಶಾರ್ಟ್ ಸೀರೀಸ್, ಸಿಂಪಲ್ ಆಗಿರುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಲಗ್ನಾಧಿಪತಿ 3rd ಹೌಸಲ್ಲಿ ಸ್ಥಿತನಿದ್ದಾಗ ಯಾವ ರೀತಿಯ ಇಂಪ್ಯಾಕ್ಟ್ ಇರುತ್ತೆ ಅಂತ ನೋಡುವ. ಎಲ್ರಿಗೂ ಒಳ್ಳೆಯದಾಗಲಿ.